ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ರೇಷನ್ ಕಾರ್ಡ್ ಮೂಲಕ ಅಕ್ಕಿ ಕೊಡ್ತಾ ಇದ್ರೆ ಇಲ್ಲಿ ಕಾಳಸಂತೆಯಲ್ಲಿ ಅನ್ನಭಾಗ್ಯ ಅಕ್ಕಿಯನ್ನ ಮಾರಾಟ ಮಾಡಲಾಗ್ತಾ ಇದೆ. ಮನೆಯಲ್ಲಿ ಅಕ್ರಮವಾಗಿ ಅನ್ನಭಾಗ್ಯ ಅಕ್ಕಿಯನ್ನ ಸಂಗ್ರಹಣೆ ಮಾಡಿಟ್ಟಿದ್ರು. ಈಗ ಅದ್ರ ಬಗ್ಗೆ ಮಾಹಿತಿ ಗೊತ್ತಾಗಿದೆ. ಬೆಳಗಾವಿ ತಾಲೂಕಿನ ಪೀರನವಾಡಿ ಗ್ರಾಮದಲ್ಲಿ ಅಕ್ಕಿ ಮೂಟೆಗಳು ಪತ್ತೆಯಾಗಿವೆ. ಮನೆಯಲ್ಲಿ 120ಕ್ಕೂ ಅಧಿಕ ಮೂಟೆಗಳಲ್ಲಿ ಅಕ್ಕಿ ಸಂಗ್ರಹ ಮಾಡಲಾಗಿತ್ತು. ಭಗವಂತ ಸುಬ್ಬರಾವ್ ಭೋಸ್ಲೆ ಎಂಬುವರಿಗೆ ಸೇರಿದಂತ ಮನೆಯಲ್ಲಿ 120ಕ್ಕೂ ಹೆಚ್ಚು ಅಕ್ಕಿ ಮೂಟೆಗಳು ಪತ್ತೆಯಾಗಿದ್ದಾವೆ. ಹಾಗಾದ್ರೆ ಜನರ ಕೈಗೆ ಸೇರಬೇಕಾದಂತ ರೇಷನ್ ಅಕ್ಕಿ ಇವ್ರ ಮನೆಗೆ ಹೇಗೋಯ್ತು? 120ಕ್ಕೂ ಹೆಚ್ಚು ಮೂಟೆಗಳು. ಯಾರ್ಯಾರು ಇದ್ರಲ್ಲಿ ಶಾಮೀಲಾಗಿದ್ದಾರೆ? ಭಗವಂತ ಸುಬ್ಬರಾವ್ ಭೋಸ್ಲೆ ಎಂಬುವರಿಗೆ ಸೇರಿದ ಮನೆಯಲ್ಲಿ ಅಕ್ಕಿ ಮೂಟೆಗಳು ಪತ್ತೆಯಾಗಿರೋದು. ಆ ದೃಶ್ಯಾವಳಿಗಳನ್ನ ಗಮನಿಸ್ತಾ ಇದ್ದೀರಾ. ಕಡಿಮೆ ಬೆಲೆಗೆ ಅಕ್ಕಿಯನ್ನ ಖರೀದಿ ಮಾಡಿ ಹೆಚ್ಚು ಬೆಲೆಗೆ ಮಾರಾಟ ಮಾಡೋದೇ ಇವ್ರ ದಂಧೆ. ಆಹಾರ ಇಲಾಖೆ ಅಧಿಕಾರಿಗಳು ಈಗಾಗಲೇ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಬಡವರಿಗೆ ದುಡ್ಕೊಂಡು ತಿನ್ನೋರಿಗೆ ಅವತ್ತಿನ ದುಡ್ಡು ಅವತ್ತಿಗೆನೆ ಸೀಮಿತ ಆಗಿರುತ್ತೆ. ಬೇರೆದಕ್ಕೆ ಖರ್ಚು ಮಾಡೋದಕ್ಕೆ ದುಡ್ಡಿರಲ್ಲ. ಅಂಥವ್ರ ಕೈಗೆ ಅಕ್ಕಿ ಸಿಗ್ಲಿ, ಕಡಿಮೆ ರೇಟಿಗೆ ಸಿಗ್ಲಿ ಅಂತೇಳಿ ಸಿದ್ದರಾಮಯ್ಯನವರು ಈ ಅನ್ನಭಾಗ್ಯ ಯೋಜನೆ ತಂದಿರೋದು. ಈ ರೀತಿಯಾಗಿ ಕಡಿಮೆ ರೇಟಿಗೆ ಅಕ್ಕಿಯನ್ನ ಕೊಂಡ್ಕೊಂಡು ಹೆಚ್ಚಿಗೆ ರೇಟಿಗೆ ಮಾರಾಟ ಮಾಡಲಿ, ಈ ರೀತಿ ನೀವು ಕಾಳಸಂತೆಯಲ್ಲಿ ಮಾರಾಟ ಮಾಡಲಿ ಅಂತ ಅಲ್ಲ. ಇದರಲ್ಲಿ ಯಾವ್ಯಾವ ಅಧಿಕಾರಿಗಳು ಭಾಗಿಯಾಗಿದ್ದಾರೋ ಅದು ಹೊರಗೆ ಬರಬೇಕಿದೆ. ಅವ್ರ ವಿರುದ್ಧ ಕ್ರಮ ಆಗಬೇಕಿದೆ. ನೀ ಬಾ ಇಲ್ಲಿ ಬಾ, ಕನ್ನಡ ಮಾತಾಡ ಬಾ, ಇಲ್ಲಿ ಕನ್ನಡ ಮಾತಾಡೋಕೇನು ಬಾ, ಇಲ್ಲಿ ಬಾ, ಇಲ್ಲಿ ಮುಂದೆ ಬಾ, ಇಲ್ಲಿ ಮುಂದೆ ಬಾ. ಯಾರು ಕರ್ಸಿದ್ರು ನಿಮ್ಮನ್ನ ಯಾರು ಕರ್ಸಿದ್ರು? ಹೇಳಿ, ಯಾರು ಕರ್ಸಿದ್ರು? ಎದಕ್ಕೆ ಕನ್ನಡ ಹೇಳಿ, ಅದು ಯಾರು ಕರ್ಸಿದ್ರು? ಎದಕ್ಕೆ ಕರ್ಸಿದ್ರು? ಏನು ತುಂಬಾಕ ನಿಮ್ಮ ತಪ್ಪಿಲ್ಲ. ನೀವು 500 ರೂಪಾಯಿ ಬಡಿ ಕೊಟ್ರೆ ನೀವು ಬರಾರ. ನಿಮ್ನ ಎದಕ್ಕೆ ಕರ್ಸಿದ್ರು ಅದನ್ನ ಹೇಳಂಗೆ ಮೊದಲು. ಹಾಂ, ಎಷ್ಟು ಕೊಡ್ತಂದ್ರೆ ಬಾಡಿಗೆ? ಹಾಂ, ಯಾವ ಬಾಡಿಗೆ ಅಂತ ಹೇಳಿದ್ರು ಅವ್ರ? ಯಾವ ಬಾಡಿಗೆ ಅಂತ ಹೇಳಿದ್ರು ಅದನ್ನ ಹೇಳ. ಈ ರೇಷನ್ ಅಕ್ಕಿ ಅಂತ ಹೇಳಿದ್ರು, ಏನು ಮನಿ ಅಕ್ಕಿ ಅಂತ ಹೇಳಿದ್ರು, ಅದನ್ನ ಏನು ಹೇಳಂಗೆ ಹೇಳ್ರಿ ನಂಗೆ. ನೀವು ಉಳ್ಕೋಬೇಕಂದ್ರೆ ನೀವು ಸತ್ಯ ಹೇಳಬೇಕು. ಹಾಂ, ಏನಂತ ಕರ್ದ ನೀವು? ಯಾರು ಕರ್ದಾರ? ಹೆಸರು ಕಡೆ ಹೇಳ್ಬಿಟ್ಟು ನೀ ಇಲ್ಲಿ ಲೈವ್ ಐತಿ, ಫೇಸ್ಬುಕ್ ಲೈವ್ ಐತಿ, ಹೇಳಿ. ಹಾಂ, ಏನು ಬಾಡಿಗೆ? ಏನು ಬಾಡಿಗೆ ನೋಡ್ರಿ. ನೀವು ಸುಳ್ಳು ಹೇಳ್ಕ್ಯಾರ ಓಡಿ ಹೊಂಟ ನೀವು. ಇಷ್ಟು ಅಕ್ಕಿ ಎತ್ತಂದೆಪ್ಪ, ನೀ ಹೇಳ ಮೊದಲು. ಇಷ್ಟು ಅಕ್ಕಿ ನಿನ್ನ ಕಡೆ ಹೆಂಗೆ ಬಂದು? ರೇಷನ್ ಅಕ್ಕಿ ನಿನ್ನ ಕಡೆ ಹೆಂಗೆ ಬಂದು? ಹೇಳ ನಿನ್ನ ಅಕ್ಕಿ ನಿನ್ನ ಕಡೆ ಹೆಂಗೆ ಬಂದು? ಅಕ್ಕಿ ನಿನ್ನ ಹಿನ್ನೆಲೆ ಏನೈತಿ? ನಿನ್ಗೆ ಯಾರು ಸಪೋರ್ಟ್ ಕೊಡ್ತಾರೆ ಇದನ್ನೆಲ್ಲ ಮಾಡಕ್ಕೆ? ನೀ ಇಷ್ಟು ಅಕ್ಕಿ ಎಲ್ಲ ಎಲ್ಲಿಂದ ತರ್ತಿ ಅದನ್ನೆಲ್ಲ ಹೇಳ ನನಗೆ. ಹೇಳ, ನೀ ಹೇಳ. ಇದು ಅಕ್ಕಿ ಎಲ್ಲಿಂದ ತರ್ತೀನಿ? ನಿನಗೆ ಯಾರು ಹಿಂಗೆ ಸಪೋರ್ಟ್ ಅದಾರ? ಹಾಂ, ಮತ್ತು ನಿನಗೆ ಇಷ್ಟು ಅಕ್ಕಿ ಹೆಂಗೆ ನೀ ಬಂತು? ನೀ ಅಂತಾನೆ ಆಗ ಓಡಾಡ್ಸೋನಾಗ ಎಂಟ್ರಿ ಕೊಡ್ತೇನೆ ಅಂತ ಹೇಳಿದಿ. ಯಾರಿಗೆ ಎಂಟ್ರಿ ಕೊಡ್ತೀವಿ? ಬಾಳೇಶನ ಹೆಸರು ತೊಗೊಂಡು ನೀ ಆಳಿಗೆ. ಯಾರಪ್ಪ ಬಾಳೇಶ? ಹೇಳಿ, ಯಾರು ಬಾಳೇಶ? ಯಾರು ಹೇಳಿ, ಯಾರವ ಬಾಳೇಶ? ಈಗ ನೋಡಿ, ನಿನ್ನ ಅಕ್ಕಿ ಇಷ್ಟು ಅಕ್ಕಿ ರೇಷನ್ ಅಕ್ಕಿ ನಿನಗೆ ಯಾವ ಪರ್ಮಿಷನ್ ಕೊಟ್ಟನಪ್ಪ? ಇಲ್ಲ ನೋಡಿ, ನಿನ್ನ ಇಷ್ಟೆಲ್ಲ ಅಕ್ಕಿ ನಿನ್ನ ನೋಡು ಪೂರ್ತಿ ಇಲ್ಲಂದ್ರು ಮಿನಿಮಮ್ ಒಂದು 500 ಮೇಲೆ ಚೀಲಗಳ್ದ ಇವ. ನಿನಗೆ ಯಾರು ಕೊಟ್ರಪ್ಪ ಪರ್ಮಿಷನ್ ಇದ್ದು ಮಾರಾಕ? ಬಡವ್ರಿಗೆ ಹೊಟ್ಟೆ ತುಂಬ ಅಣ್ಣನೈತ. ಆಹಾರ ಇಲಾಖೆಯ ಪಡಿತರ ಅಕ್ಕಿಯ ಅಕ್ರಮ ದಾಸ್ತಾನು ಅಂತ ಇದೆ ಅಂತ ಕೆಲಸ ನಮ್ಗೆ ಮಾಹಿತಿ ಬಂದ ಪ್ರಕಾರ ಸದರಿ ಪಿರ್ಮಡಿ ಗ್ರಾಮದ ಇಲ್ಲಿ ಒಂದು ಮನೆ ಹತ್ತಿರ ಬಂದಾಗ ಸದರಿ ನಮ್ಮ ಪಡಿತರ ಅಕ್ಕಿ ದಾಸ್ತಾನಾಗಿದ್ದು ಕಂಡು ಬಂದಿತ್ತು. ಸದರಿ ಅಕ್ಕಿಯನ್ನು ಈಗಾಗಲೇ ಪರಿಶೀಲನೆ ಮಾಡಿ ನಮ್ಮ ಆಹಾರ ಇಲಾಖೆಯ ಕಾನೂನು ರೀತಿಯ ಪ್ರಕಾರ ಪೊಲೀಸ್ ಕಂಪ್ಲೇಂಟ್ ಮಾಡಿ FIR ಮಾಡಿ ಈ ಅಕ್ಕಿಯನ್ನು ನಮ್ಮ ಕಬ್ಜಾವನ್ನು ತಗೊಂಡು ಸದರಿ ಕಬ್ಜಾ ಆದ ಎಲ್ಲ ಪ್ರೊಸೆಸ್ ಮುಗಿದ ಬಳಿಕ ಅದೇನು ನ್ಯಾಯಾಲಯದ ಏನು ಕೇಸ್ ನಡೀತದೆ ಅದ್ರ ಪ್ರಕಾರ ನಾವು ಪ್ರೊಸೆಸ್ ಮಾಡಿ ಮುಂದಿನ ಕ್ರಮ ತಗೋತೀವಿ. ನಮ್ಮ ಆಹಾರ ಇಲಾಖೆಯ ಪಡಿತರ ಅಕ್ಕಿಯ ಅಕ್ರಮ ದಾಸ್ತಾನು ಅಂತ ಇದೆ ಅಂತ ಕೆಲಸ ನಮ್ಗೆ ಮಾಹಿತಿ ಬಂದ ಪ್ರಕಾರ ಸದರಿ ಪಿರ್ಮಡಿ ಗ್ರಾಮದ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಶ್ರೀಧರ್. ಈ ರೀತಿಯಾಗಿ ಬಡವರಿಗೆ ಕೊಡಬೇಕಾಗಿರುವಂತ ಅಕ್ಕಿಗೆ ಕನ್ನ ಹಾಕೋದಕ್ಕೆ ಇವ್ರಿಗೆ ನಾಚಿಕೆ ಆಗೋದಿಲ್ವಾ ಅಂತ ಸದ್ಯ ಈಗ ಪ್ರಕರಣ ಅಂತೂ ದಾಖಲಾಗಿದೆ. ಯಾವ್ಯಾವ ಅಧಿಕಾರಿಗಳು ಭೇಟಿ ಕೊಟ್ಟಿದ್ದಾರೆ? ಎಲ್ಲಿಗೆ ಬಂತಿದ್ದು?
ನೀತಿ ಏನು ಪೀರನವಾಡಿಯ ಮನೆಯೊಂದರಲ್ಲಿ ಅಕ್ರಮವಾಗಿ ಸಂಗ್ರಹಿಸಿಟ್ಟ ಇಟ್ಟಂತ ಅನ್ನಭಾಗ್ಯ ಅಕ್ಕಿಯನ್ನ ಈಗ ಪತ್ತೆ ಮಾಡಿರ್ತಕ್ಕಂಥದ್ದು. ಕಾಳಸಂತೆಯಲ್ಲಿ ಮಾರಾಟ ಮಾಡೋದಕ್ಕಾಗಿ ಒಂದು ಅಕ್ಕಿಯನ್ನು ಸಂಗ್ರಹಿಸಿಟ್ಟಿರ್ತಕ್ಕಂಥ ಈಗ ಆರೋಪ ಕೇಳಿ ಬಂದಿದೆ. ಜೊತೆಗೆ ಬೆಳಗಾವಿ ತಾಲೂಕಿನ ಪೀರನವಾಡಿ ಗ್ರಾಮದ ಮನೆಯೊಂದರಲ್ಲಿ ಒಂದು ಸಂಗ್ರಹಿಸಿಟ್ಟಂತ ಅಕ್ಕಿಯನ್ನ ಈಗ ಆಹಾರ ಇಲಾಖೆ ಅಧಿಕಾರಿಗಳು ಜಪ್ತಿ ಮಾಡಿದ್ದಾರೆ. 120ಕ್ಕೂ ಅಧಿಕ ಮೂಟೆಗಳಲ್ಲಿದ್ದಂತ ಏನು ಸಂಗ್ರಹಿಸಿಟ್ಟಂತ ಅಕ್ಕಿಗಳನ್ನ ಈಗ ಏನು ಆರೋಗ್ಯ ಇಲಾಖೆ ಆಹಾರ ಇಲಾಖೆ ಅಧಿಕಾರಿಗಳನ್ನ ಜಪ್ತಿ ಮಾಡಿರ್ತಕ್ಕಂಥದ್ದು. ಜೊತೆಗೆ ಈಗಾಗಲೇ ಏನಂದ್ರೆ ಭಗವಂತ ಸುಬ್ರಾವ್ ಭೋಸ್ಲೆ ಎಂಬಾತನಿದ್ರೆ ಆತನಿಗೆ ಸೇರಿದಂತ ಮನೆ ಇದು ಈ ಒಂದು ಅಕ್ಕಿಯನ್ನ ಏನು ಕಾಳಸಂತೆಯಲ್ಲಿ ಮಾರಾಟ ಮಾಡೋದಕ್ಕಾಗಿ ಒಂದು ಗ್ರಾಮೀಣ ಪ್ರದೇಶದಲ್ಲಿ ಏನು ಅನ್ನಭಾಗ್ಯ ಯೋಜನೆ ಅಕ್ಕಿಯನ್ನು ವಿತರಣೆ ಮಾಡಲಾಗುತ್ತೋ ಆ ಅಕ್ಕಿಯನ್ನ ಸಂಗ್ರಹಿಸಿ ಇದನ್ನ ಈ ರೀತಿ ಕಾಳಸಂತೆಯಲ್ಲಿ ಮಾರಾಟ ಮಾಡ್ತಾ ಇದಾರೆ ಅನ್ನೋ ಆರೋಪ ಕೇಳಿ ಬಂದಿದೆ. ಈಗಾಗಲೇ ಸ್ಥಳಕ್ಕೆ ಭೇಟಿ ನೀಡಿದಂತ ಅಧಿಕಾರಿಗಳು ಕೂಡ ಈಗ ಸಂಪೂರ್ಣವಾಗಿ ಸೀಜ್ ಮಾಡಿ ಪರಿಶೀಲನೆ ಮಾಡ್ತೀವಿ ಅನ್ನೋ ಮಾತನ್ನ ಹೇಳಿದ್ದಾರೆ. ಅದರ ಜೊತೆಗೆ ಇನ್ನೊಂದು ಅಂಶ ಏನಂದ್ರೆ ನೀತಿ ಇದು ಕೇವಲ ಬೆಳಗಾವಿ ತಾಲೂಕಿನ ಪೀರನವಾಡಿ ಗ್ರಾಮದಲ್ಲಿ ಅಷ್ಟೇ ಅಲ್ಲ, ಬಹುತೇಕ ಏನು ಗಡಿ ಜಿಲ್ಲೆಗಳಲ್ಲಿ ಈ ರೀತಿಯ ಒಂದು ಘಟನೆಗಳು ಹೆಚ್ಚಾಗ್ತಾ ಇದಾವೆ. ಆದ್ರೆ ಇದಕ್ಕೆ ಶಾಶ್ವತವಾದಂತ ಒಂದು ಪರಿಹಾರ ಕಂಡುಕೊಳ್ಳುವಂತ ಕೆಲಸವನ್ನ ಆಹಾರ ಇಲಾಖೆ ಅಧಿಕಾರಿಗಳು ಮಾಡ್ತಲ್ಲ. ಯಾಕಂದ್ರೆ ಸರ್ಕಾರ ಬಡವರಿಗೆ ಒಂದು ಅವರ ಏನು ಹಸಿದ ಹೊಟ್ಟೆಗೆ ಅನ್ನ ಸಿಗ್ಲಿ ಅನ್ನೋಂತ ಕಾರಣಕ್ಕಾಗಿ ಸರ್ಕಾರ ಉಚಿತವಾಗಿ ಅಕ್ಕಿಯನ್ನು ಕೊಡ್ಲಾಗುತ್ತೆ. ಈ ರೀತಿ ಉಚಿತವಾಗಿ ಕೊಟ್ಟಂತ ಅಕ್ಕಿಯನ್ನ ಏನು ಪಡಿತರ ಚೀಟಿದಾರರು ಕೂಡ ಸರಿಯಾಗಿ ವಿತರಣೆ ಮಾಡದೇ ಇರ್ತಕ್ಕಂಥದ್ದು ಕೂಡ ಇಲ್ಲಿ ಕಂಡು ಬರ್ತಾ ಇರ್ತಕ್ಕಂಥದ್ದು. ಅದನ್ನ ಪತ್ತೆ ಹಚ್ಚಿ ಅವರಿಗೆ ಕ್ರಮ ತೆಗೆದುಕೊಳ್ಳುವಂತ ಕೆಲಸವನ್ನ ಒಂದು ಏನು ಆಹಾರ ಇಲಾಖೆ ಅಧಿಕಾರಿಗಳು ಮಾಡಬೇಕು. ಜೊತೆಗೆ ಯಾರೆಲ್ಲ ಒಂದು ಈ ಒಂದು ಅನ್ನಭಾಗ್ಯ ಯೋಜನೆ ಅಡಿ ಅಕ್ಕಿಯನ್ನು ತೆಗೆದುಕೊಂಡು ಈ ರೀತಿ ಕಾಳಸಂತೆಯಲ್ಲಿ ಮಾರಾಟ ಮಾಡುವವರಿಗೆ ಏನು ಕೊಡುವಂತ ಕೆಲಸ ಮಾಡ್ತಾರೋ ಅಂತವರಿಗೂ ಕೂಡ ಒಂದು ಬಿಸಿ ಮುಟ್ಟಿಸುವಂತ ಕೆಲಸವನ್ನ ಏನು ಜಿಲ್ಲಾಡಳಿತ ಮಾಡ್ಬೇಕಾಗುತ್ತೆ ನೀತಿ. ಥ್ಯಾಂಕ್ ಯು ಶ್ರೀಧರ್ ಮಾಹಿತಿಗೆ. ಇಲ್ಲಿ ನೋಡ್ರಿ ಅಕ್ಕಿಗಳು ಚೀಲ ಎಲ್ಲ ಇವ್ ನೋಡ್ರಿ ಇವ್ರು ತುಂಬಾಕ್ ಬಂದಾರ. ನೀನ್ ಹೆಸರು ಇಲ್ಲಿ ಬನ್ನಿ. ಬರ್ಬಾರ್ದು ಅಂತ ಹಾಕೋಬೇಡ ನೀ ಕಳ್ಸಿಲ್ಲ ನೀ ಬಾ ಇಲ್ಲಿ ಬಾ ಕನ್ನಡ ಮಾತಾಡ ಬಾ ಇಲ್ಲಿ ಕನ್ನಡ ಮಾತಾಡೋಕೇನು ಬಾ ಇಲ್ಲಿ ಬಾ ಇಲ್ಲಿ ಮುಂದೆ ಬಾ ಯಾರು ಕರ್ಸಿದ್ರು ನಿಮ್ಮನ್ನ ಯಾರು ಕರ್ಸಿದ್ರು ಹೇಳಿ ಯಾರು ಕರ್ಸಿದ್ರು ಕನ್ನಡ ಹೇಳಿ ಅದು ಯಾರು ಕರ್ಸಿದ್ರು ಎದಕ್ಕೆ ಕರ್ಸಿದ್ರು ಏನು ತುಂಬಾಕ ನಿಮ್ಮ ತಪ್ಪಿಲ್ಲ. ನೀವು 500 ರೂಪಾಯಿ ಬಡಿ ಕೊಟ್ರೆ ನೀವು ಬರಾರ